ಈ ವಿಡಿಯೋದಲ್ಲಿ ಡಬಲ್ ಟ್ರೇಸಿಂಗ್ ಅಂದರೆ ಏನು ಅನ್ನೋದನ್ನು ಹೇಳಿಕೊಡ್ತೇನೆ. ನಾವು ಬೇಸ್ ಕೋಟಾಗಿ ವೈಟ್ ಅಥವಾ ಗೋಲ್ಡನ್ನು ಅಪ್ಲೈ ಮಾಡಿದಾಗ ಇದರೊಳಗಿರುವಂಥ ಡೀಟೇಲ್ಗಳೆಲ್ಲ ಮಾಯ ಆಗಿ ಹೋಗ್ತದೆ. ನಿಜವಾಗಿ ನೋಡಲಿಕ್ಕೆ ಹೋದರೆ ಇಲ್ಲಿ ಬರ್ಡಿನ ವಿಂಗಲ್ಲಿ ಈ ಎಲ್ಲ ಟೆಕ್ಸ್ಚರ್ಗಳಿದ್ವು, ಇದೆಲ್ಲವೂ ನಮಗೆ ಗೋಲ್ಡ್ ಪೇಂಟ್ ಕೊಟ್ಟ ನಂತರ ಮಾಯ ಆಯಿತು. ಸೊ ನನಗೀಗ ವಾಪಸ್ ಆ ಟೆಕ್ಸ್ಚರ್ಗಳು ಬೇಕು, ಅದನ್ನು ನಾನು 3Dಯಲ್ಲಿ ಇಲ್ಲಿ ಮಾಡಲಿಕ್ಕಿದ್ದೇನೆ. ಸೊ ನಾನೇನು ಮಾಡ್ತೇನೆ ಹೇಳಿದರೆ, ನಾನು ಟ್ರೇಸ್ ತೆಗೆದಿಟ್ಕೊಂಡಂತಹ ಚಿತ್ರವನ್ನು ವಾಪಸ್ ಈ ಜಾಗಕ್ಕೆ ಪ್ಲೇಸ್ ಮಾಡ್ತೇನೆ. ಎಕ್ಸಾಕ್ಟ್ಲಿ ನನಗೆ ಎಲ್ಲಿ ಬೇಕೋ ಅಲ್ಲಿ ನಾನು ಗೋಲ್ಡ್ ಪೇಂಟ್ ಮಾಡಿ ಬಿಟ್ಟಂತಹ ಏರಿಯಾಕ್ಕೆ ಇದನ್ನು ಸೆಟ್ ಮಾಡಿಕೊಂಡು ಇದರ ಒಳಗಿನಿಂದ ಗೋಲ್ಡ್ ಪೇಂಟ್ ಆದರೆ ವೈಟ್ ಪೇಪರನ್ನು ಹಾಕಿಕೊಳ್ತೇನೆ. ವೈಟ್ ಕಾರ್ಬನ್ ಶೀಟನ್ನು ಒಳಗಿನಿಂದ ಹಾಕಿಕೊಂಡು ಈ ಥರ ಒಳಗಿನಿಂದ ಸೇಮ್ ನಾನು ಈ ಡೀಟೇಲ್ಗಳನ್ನು ಮಾತ್ರ ವಾಪಸ್ ಒತ್ತಿ ಕಾಪಿ ಮಾಡ್ತೇನೆ ಈ ಥರ. ಆವಾಗ ನನಗೆ ಡೀಟೇಲ್ಗಳು ಒಳಗಿನಿಂದ ಕಾಣಿಸ್ಕೊಳ್ತದೆ. ಇದನ್ನು ನಾವು ಎರಡನೇ ಸಾರಿ ಟ್ರೇಸ್ ತೆಗಿತಾ ಇರುವ ಕಾರಣ ಡಬಲ್ ಟ್ರೇಸಿಂಗ್ ಅಂತ ಕರಿತಾ ಇರೋದು. ಸೊ ಗೋಲ್ಡ್ ವರ್ಕ್ ಆದ ನಂತರ ವೈಟ್ ಕಾರ್ಬನ್ ಶೀಟಲ್ಲಿ ನಾವು ಡೀಟೇಲಿಂಗನ್ನು ವಾಪಸ್ ಕಾಪಿ ಮಾಡ್ತೇವೆ, ಇದನ್ನು ಡಬಲ್ ಟ್ರೇಸಿಂಗ್ ಅಂತೀವಿ. ಅದೇ ಥರ ಬಾಡಿ ಪಾರ್ಟಿಗೆ ಕೂಡ ಮಾಡ್ಬೋದು. ಈ ಎಲ್ಲ ಏರಿಯಾಗಳು ನಮಗೆ ವೈಟ್ ಕೊಟ್ಟ ತಂತ್ರ ಹೋಗ್ತದೆ. ಸೊ ನಾವೇನು ಮಾಡ್ಬೋದು, ಯೆಲ್ಲೋ ಕಾರ್ಬನನ್ನು ಇಟ್ಟುಕೊಂಡು ಬಾಡಿ ಪಾರ್ಟಿಗೆ ಡಬಲ್ ಟ್ರೇಸಿಂಗನ್ನು ಮಾಡ್ಬೋದು. ಇಲ್ಲಿ ನಿಮಗೆ ಕಾಣ್ತಾ ಇರುವಂಥ ಚಿತ್ರಗಳು ಕರೆಕ್ಟ್ ಇಲ್ಲ ಅಂತ ಅನಿಸಿದರೆ ಡಬಲ್ ಟ್ರೇಸಿಂಗ್ ಮಾಡುವಾಗ ಅದನ್ನು ಸರಿ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಇದೆಲ್ಲ ಕೆಳಮುಖ ಇತ್ತು, ನಾನು ಇದನ್ನು ಮೇಲ್ಮುಖ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಈ ಥರ ನಾನು ಇದನ್ನು ಮೇಲ್ಮುಖ ಮಾಡ್ತಾ ಇದ್ದೇನೆ ಹೀಗೆ. ಸೊ ಕರೆಕ್ಷನ್ ಪಾರ್ಟನ್ನು ಕೂಡ ನೀವು ಟ್ರೇಸ್ ತೆಗೆಯುವಾಗ ಮಾಡ್ಕೊಳ್ಬೋದು. ನಾನೀಗ ಹೀಗೆ ಡ್ರಾಪ್ ಶೇಪು ಮೇಲೆ ಮುಖ ಹೋದ ಹಾಗೆ ಮಾಡ್ಕೊಳ್ತಾ ಇದ್ದೇನೆ. ಯೂನಿಫಾರ್ಮ್ ಸೈಜಿನದ್ದು ಎಲಿಮೆಂಟ್ಸನ್ನು ಡ್ರಾ ಮಾಡ್ತಾ ಇದ್ದೇನೆ. ಮೇಲೆಲ್ಲಿ ಉರುಟು, ಕೆಳಗೆಯಲ್ಲಿ ಸಪೂರ ಬರಬೇಕು. ಈ ಥರ ಈ ಕಡೆಯಿಂದ ಸಹ ಮಾಡ್ಬೋದು ಅಥವಾ ಇಲ್ಲಿಂದ ಸಹ ಮಾಡ್ಬೋದು, ನಿಮಗೆ ಹೇಗೆ ಕನ್ವೀನಿಯೆಂಟ್ ಆಗ್ತದೆ ಹಾಗೆ. ಎಲ್ಲವನ್ನು ಒಟ್ಟಿಗೆ ನಮಗೆ ಡಬಲ್ ಟ್ರೇಸಿಂಗ್ ತೆಗಿಲಿಕ್ಕೆ ಆಗ್ತಿಲ್ಲ ಅಂತಾದರೆ ಒಂದೊಂದೇ ಪೋರ್ಷನಿಗೆ, ಫಾರ್ ಎಕ್ಸಾಂಪಲ್ ನಾನೀಗ ಮೇಲಿನ ರೆಕ್ಕೆದು ಡಬಲ್ ಟ್ರೇಸಿಂಗ್ ವೈಟಲ್ಲಿ ಮಾಡಿದ್ದೇನೆ, ನಿಮಗೆ ಕಾಣ್ತಾ ಇರ್ಬೋದು. ಇದಕ್ಕೆ ಸಪ್ರೇಟಾಗಿ ತೆಗಿತೇನೆ. ಮತ್ತು ಪುನಃ ಈ ಗರಿಯದ್ದು ನಾನು ಸಪ್ರೇಟಾಗಿ ತೆಗಿತೇನೆ. ಸೊ ಸಪ್ರೇಟಾಗಿ ಕೂಡ ನಾವು ಕಾರ್ಬನನ್ನು ಪ್ಲೇಸ್ ಮಾಡಿ ತೆಗಿಬೋದು.